ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಒಂದು ಏನು ಅಂತಂದರೆ, ನಾನಿದು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು. ಅಂತಂದರೆ ನನ್ನ ವೀಡಿಯೋಸಲ್ಲಿ ಕೆಲವೊಂದು ಸತಿ ಮಾತಾಡಿದ್ದೀನಿ, ಕೆಲವೊಂದು ಸತಿ ಮಾತಾಡಿರೋದಕ್ಕೆ ಸ್ವಲ್ಪ ಹಿಂಜರಿಕೆ ಇದೆ. ಸೊ ಅದಕ್ಕಾಗಿ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಯಾವತ್ತೂ ಬಂದು ಹಿಂಗೆ ಮಾತಾಡಿರಲಿಲ್ಲ. ಜಾಸ್ತಿಗೆ ನಾನು ವಾಯ್ಸ್ ಓವರೇ ಕೊಟ್ಟಿರೋದು. ನನ್ನ ವಿಡಿಯೋಸ್ ಎಲ್ಲ ನೋಡಿರೋರಾಗಿದ್ರೆ, ಅಂದರೆ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ, ಇವಾಗ ನಾನು ಮಾಡೇ ಆ್ಯಕ್ಚುಲಿ ನಾನು ಇವಾಗ ಸ್ಟಾರ್ಟಿಂಗ್ ಒಂದು 2 ಇಯರ್ಸ್ ಆಯಿತು ಅಷ್ಟೇನೆ. 2 ಇಯರ್ಸ್ ಆಗ್ತಾ ಬರ್ತಾ ಇದೆ. ಸೊ ಹಳಬರಾಗಿದ್ದರೆ, ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಅವ್ರು ಆಗಿದ್ದರೆ ಸೊ ಗೊತ್ತಾಗುತ್ತೆ ಜಾಸ್ತಿ ನಾನು ವಾಯ್ಸ್ ಓವರೇ ಕೊಟ್ಟಿರೋದು. ಬಿಕಾಸ್ ಯಾಕೆ ಅಂತಂದರೆ ಅಷ್ಟು ಕಾನ್ಫಿಡೆನ್ಸ್ ನನ್ನಲ್ಲಿ ಇರಲಿಲ್ಲ. ಮತ್ತು ಸ್ವಲ್ಪ ಧೈರ್ಯ ಸ್ವಲ್ಪ ಅಂತಲ್ಲ, ಜಾಸ್ತಿನೇ ಧೈರ್ಯ ಸಾಕಾಗ್ತಿರ್ಲಿಲ್ಲ ಅಂತ ಹೇಳ್ಬೋದು ಕ್ಯಾಮ್ರಾನ ಫೇಸ್ ಮಾಡಲಿಕ್ಕೆ. ನಾನು ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಹಿಡಿತಾ ಇದ್ದೆ ಮುಂಚೆ ಎಲ್ಲನೂ. ಬಿಕಾಸ್ ತುಂಬ ಭಯ ಭಯ ಅನ್ಸೋದು, ತುಂಬ ಒಂಥರ ಏನು ಅನ್ಕೊತಾರೋ ಏನೋ, ಈ ಥರ ಅನ್ಕೊಂಬಿಟ್ರೆ ಆ ಥರ ಅನ್ಕೊಂಬಿಟ್ರೆ ಅಂತ ಅದೊಂದು ಫೀಲ್ ನನ್ನಲ್ಲಿ ತುಂಬಾ ಕಾಡ್ತಾ ಇತ್ತು. ಸೊ ಅದಕ್ಕಾಗಿ ನಾನು ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ಸ್ವಲ್ಪ ಹಿಂಜರಿಕೆ ಇತ್ತು. ಈಗ ನಾನು ವಿಡಿಯೋ ಮಾಡ್ತಾ ಇರೋ ಕಾರಣ, ಅಂದರೆ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಕೂತಿರೋ ಕಾರಣ ಅಂತಂದರೆ, ಮೇನ್ ಸಪೋರ್ಟ್ ಬಂದು ನಮ್ಮ ಗುರುಗಳು ಅಂತಂದರೆ ನನ್ನ ತಂಗಿ. ಸೊ ಅವಳು ತುಂಬಾ ಸಪೋರ್ಟ್ ಮಾಡಿದ್ಲು. ಸೊ ಅವಳು ಸಪೋರ್ಟ್ ಇರಲಿಲ್ಲ ಅಂತಂದಿದ್ರೆ ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದೇ ಥರ ನನ್ನ ಫ್ಯಾಮಿಲಿ, ಅಂದರೆ ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲ ಕೂಡ ಸಪೋರ್ಟ್ ಮಾಡಿದ್ರು. ನನ್ನ ಹಸ್ಬೆಂಡ್ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ನನಗೆ. ಬಿಕಾಸ್ ಎಲ್ಲದಕ್ಕೂ ಮಾಡುವಂಥ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿನೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಾಗಿದ್ದು. ನನ್ನ ಮಗಳು ಕೂಡ ಸ್ಟಾರ್ಟಿಂಗಲ್ಲಿ ಬೇರೆಯವ್ರದ್ದು ವೀಡಿಯೋಸ್ ನೋಡಬೇಕಾದ್ರೆ ನಾನು ಯಾಕೆ ನೀನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿದ್ಲು. ಸೊ ತುಂಬ ಯೋಚನೆ ಮಾಡಿದೆ, ಮಾಡ್ಬೋದಾ ಬೇಡವಾ ಅಂತಂದ್ಬಿಟ್ಟು. ಬಟ್ ಆಗ ನನ್ನ ಹಸ್ಬೆಂಡು ಮಾಡು ಅಂತಂದರು. ಈವನ್ ನಮ್ಮ ಗುರುಗಳು ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ಅದೇ ನಾನು ಹೇಳ್ದಂಗೆ ನನ್ನ ತಂಗಿ. ಸೊ ಈ ಇದರಲ್ಲಿ ಅವಳನ್ನ ಗುರುಗಳು ಅಂತಲೇ ಕರಿತೀನಿ. ಏನಾದರೂ ಹೇಳಬೇಕಾದ್ರೂ ಅಷ್ಟೇನೆ, ಗುರುಗಳೇ ಅದು ಬರ್ತಾ ಇಲ್ಲ, ಇದು ಬರ್ತಾ ಇಲ್ಲ, ಇದು ಹಿಂಗಾಗ್ತಾ ಇಲ್ಲ ಅಂದ್ಬಿಟ್ಟು. ಬಿಕಾಸ್ ಅವಳೇ ನನಗೆ ಹೇಳ್ಕೊಟ್ಟಿದ್ದು ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವಳೇ ಹೇಳಿದ್ದು. ಅವರೇ ನನ್ನ ಗುರುಗಳು. ಸೊ ಅವಳು ಇಲ್ಲ ಅಂತಂದಿದ್ದಿದ್ರೆ, ಅಂದರೆ ಹೇಳಿರ್ಲಿಲ್ಲ, ನನಗೆ ಹೇಳ್ಕೊಟ್ಟಿಲ್ಲ ಅಂತಂದಿದ್ದಿದ್ರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಬಿಗ್ ಥ್ಯಾಂಕ್ಸ್ ಟು ನಮ್ಮ ಗುರುಗಳು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಸಕ್ಸಸ್ ಆಗಲಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ಫಸ್ಟ್ ಓಪನ್ ಮಾಡಿದ್ದೆ ನಮ್ಮ ಗುರುಗಳು. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು, ನನ್ನ ತಂಗಿ ಅಂತ ನಾನೆಲ್ಲ, ಅಂದರೆ ಸುಮಾರು ವಿಡಿಯೋಸಲ್ಲಿ ಹೇಳಿರ್ತೀನಿ. ಯಾರೂ ಅಲ್ಲ, ಸಿಹಿ ಜೇನು ಚಾನಲ್, ಅವರ ಚಾನಲ್ ಹೆಸರು ಸಿಹಿ ಜೇನು ಅಂತ ಅಂದ್ಬಿಟ್ಟು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಅವ್ರ ಚಾನಲ್ಗೂ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಬಿಕಾಸ್ ನೀವು ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವು ಯಾವುದೇ ಥರದ ವಿಡಿಯೋಸ್ ಹಾಕಲಿಕ್ಕೆ ನಮಗೂ ಒಂದು ಏನು ಹೇಳ್ತಾರೆ, ಒಂದು ಹುಮ್ಮಸ್ ಇರೋದಿಲ್ಲ. ಸೊ ಅದಕ್ಕಾಗಿನೇ ನಮ್ಮ ಗುರುಗಳಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಅವರು ಅದು ಹೇಳ್ದಂಗೆ ನಮ್ಮ ಗುರುಗಳು ಹೇಳಿರ್ಲಿಲ್ಲ ಅಂತಂದ್ರೆ ಸ್ಟಾರ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಬಿಗ್ ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು ಅವಳಿಗೆ. ಈ ಮುಖಾಂತರ ಆದ್ರೂ ಅಟ್ಲೀಸ್ಟ್ ನಾನು ಅವಳಿಗೆ ಹೇಳಕ್ ಸಾಧ್ಯ ಆಗತ್ತೆ. ಬಿಕಾಸ್ ಅದು ಸುಮ್ಮನೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅದು ಪದಗಳೇ ಅಲ್ಲ. ಆಕ್ಚುಲಿ ಇದಕ್ಕೆ ಪದಗಳೇ ಇಲ್ಲ. ಬಿಕಾಸ್ ಇಷ್ಟು ಧೈರ್ಯ ಇಲ್ಲದೆ ಇರೋದನ್ನ, ಅಂದ್ರೆ ನನಗೆ ಧೈರ್ಯ ಸ್ವಲ್ಪ ಕಮ್ಮಿನೇ ಈ ವಿಚಾರದಲ್ಲಿ. ರೀಲ್ಸ್ ಮಾಡ್ತೀನಿ, ಅದ್ ಮಾಡ್ತೀನಿ, ಮುಂಚೆ ಎಲ್ಲ ಮಾಡ್ತಾ ಇದ್ದೆ ರೀಲ್ಸ್, ಇಲ್ಲ ಅಂತಲ್ಲ. ಅಂದ್ರೆ ಈ ತರ ಮಾತಾಡ್ಲಿಕ್ಕೆ ಇದ್ ಮಾಡ್ಲಿಕ್ಕೆ ಎಲ್ಲಾನು ಧೈರ್ಯ ಇರ್ಲಿಲ್ಲ. ನಾನೇ ಹೇಳ್ತಾ ಇದ್ದೆ, ಯಪ್ಪ ಇವ್ರು ಹೆಂಗ್ ಮಾತಾಡ್ತಾರಪ್ಪ, ಪಟ 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 ಅಂತ ಹೆಂಗ್ ಮಾತಾಡ್ತಾರೆ ಕ್ಯಾಮ್ರಾ ಮುಂದೆ, ಹೆಂಗೆ ಬರ್ತಾ ಇರುತ್ತೆ ಅಂದ್ಬಿಟ್ಟು. ಈಗ ನಾನ್ ಫೇಸ್ ಮಾಡಿದಾಗ ಬರ್ತಾ ಇದೆ ಆಟೋಮೆಟಿಕ್ ಆಗಿ. ಸೊ ಹಂಗೆ ಇಷ್ಟು ಧೈರ್ಯವಾಗಿ ಕ್ಯಾಮ್ರಾ ಫೇಸ್ ಮಾಡೋ ತರ ಮಾಡಿದ್ದಕ್ಕೆ ನಮ್ ಗುರುಗಳಿಗೆ ಅದನ್ನೇ ಹೇಳಿದ್ದು ಥ್ಯಾಂಕ್ಸ್ ಅಂತ ಇವಾಗ ಸದ್ಯಕ್ಕೆ ನಾನು ಹೇಳ್ಬೋದು ಅವಳಿಗೆ. ಅಂದ್ರೆ ಥ್ಯಾಂಕ್ಸ್ ತುಂಬಾ ಚಿಕ್ಕ ಪದ ಆಗೋಗುತ್ತೆ. ಆದ್ರೂ ಹೇಳೇ ಅಂದ್ರೆ ಈ ಥ್ಯಾಂಕ್ಸ್ ಮುಖಾಂತರ ಆದ್ರೂ ನಾನು ಹೇಳ್ಬೇಕು. ಸೊ ಬಿಗ್ ಥ್ಯಾಂಕ್ಸ್ ಗುರುಗಳೇ, ಬಿಗ್ ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು. ನಿಮ್ಮ ಚಾನಲ್ ತುಂಬಾನೇ ಎತ್ತರಕ್ಕೆ ಬೆಳೀಲಿ, ತುಂಬಾ ಸಕ್ಸಸ್ ಆಗ್ಲಿ ಅಂತ ದೇವರಲ್ಲಿ ಕೇಳ್ಕೊಂತೀನಿ.
ಮೇನ್ ಟಾಪಿಕ್ ಇವಾಗ ಬರ್ತಾ ಇದ್ದೀನಿ. ಏನಕ್ಕೆ ಕ್ಯಾಮ್ರಾ ಮುಂದೆ ನಾನು ಇವಾಗ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು. ಆಕ್ಚುಲಿ ನನ್ನ ಹಳೇ ವಿಡಿಯೋಸ್ ಎಲ್ಲಾನು ಅಂದ್ರೆ ಇವಾಗ ಜಸ್ಟ್ ಕಮೆಂಟ್ಸ್ ಬಂದಿದೆ. ನನ್ನ ಹಳೇ ವಿಡಿಯೋಸ್ಗೆ ಕಮೆಂಟ್ಸ್ ಬಂದಿದೆ. ಒಬ್ರು ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇದ್ದವರು, ಸೊ ಇತ್ತೀಚೆಗೆ ಯಾಕೆ ನಿಮ್ ವಿಡಿಯೋಸ್ ಬರ್ತಾ ಇಲ್ಲ ಅಂತ ಸೊ ಕಮೆಂಟ್ ಹಾಕಿದ್ರು ನನಗೆ. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನನಗೆ DM ಮಾಡಿದ್ರು. ಸೊ ಯಾಕೆ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಆಕ್ಚುಲಿ ಒಂದು ಕಡೆ ಖುಷಿ ಪಡ್ಬೇಕಾ, ಇನ್ನೊಂದು ಕಡೆ ಅಂದ್ರೆ ನಿಜನಾ ಸುಳ್ಳ ಅಂತ ಒಂದ್ ಸ್ವಲ್ಪ ಟೈಮ್ ತಗೊಂಡೆ ನಾನು. ಹಿಂಗೂ ಅಂದ್ರೆ ನಮ್ಮ ವಿಡಿಯೋಸ್ಗೂ ಈ ತರ ಕಮೆಂಟ್ಸ್ ಹಾಕ್ತಾರ ಅಂದ್ಬಿಟ್ಟು. ಬಿಕಾಸ್ ನಾನು ಇವಾಗ ಹೊಸದಾಗಿ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ಇನ್ನ ಕಲಿಯೋದು ಬಹಳಷ್ಟಿದೆ. ನಾನು ಕಲ್ತಿದ್ದೀನಿ ಅಂತ ಹೇಳೋದಿಲ್ಲ, ಯಾವುದೇ ಒಂದು ಆಗಿರ್ಬೋದು, ನಾನು ಕಲ್ತಿದ್ದೀನಿ ಅಂತ ಹೇಳೋದಿಲ್ಲ. ಕಲಿಯೋದು ಬಹಳಷ್ಟಿದೆ. ನನ್ನ ಪ್ರಕಾರ ಒಬ್ಬ ಮನುಷ್ಯ ಸಾಯೋವರೆಗೂನು ಕಲಿಯೋದು ಬಹಳ ಇರುತ್ತೆ. ಸೊ ಅದಕ್ಕಾಗಿ ನಾನು ಪ್ರತಿಯೊಂದ್ರಲ್ಲೂ ಕಲಿತಾ ಹೋಗ್ತಾ ಇರ್ತೀನಿ. ನಾನು ಏನೋ ಒಂದು ನನಗೆ ಹೊಸ ಕೆಲಸ ಬಂದಿದೆ ಅಂತಂದ್ರೆ, ಅಥವಾ ನಾನು ಒಂದು ಹೊಸ ಕೆಲಸ ಮಾಡ್ತೀನಿ ಅಂತಂದ್ರೆ, ಸೊ ನನಗೆ ಅನ್ಸೋದು ನನಗೆ ಗೊತ್ತಿಲ್ಲ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ನಾನು ಯಾರ ಹತ್ರ ಆಗಿದ್ರು ಅಷ್ಟೇ ಗೊತ್ತಿಲ್ಲ, ಹೇಳ್ಕೊಟ್ರೆ ಮಾಡ್ತೀನಿ. ಈವನ್ ನಾನು ಜಾಬ್ಗೆ ಹೋದಾಗನು ಐ ವಾಸ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂತಾನೆ ಹೇಳ್ಬೋದು. ಸೊ ನಾನಲ್ಲಿ ಹೇಳಿದ್ದು ಕೂಡ ಹೇಳ್ಕೊಟ್ರೆ ಮಾಡ್ತೀನಿ, ಕಲಿಯಲ್ಲ ಅಂತಲ್ಲ, ಹೇಳ್ಕೊಟ್ರೆ ಮಾಡ್ತೀನಿ ಅಂತ. ಸೊ ಹಂಗಾಗಿ ಈ ತರ ಸೊ ಇದನ್ನ ಹಿಂಗೆ ಸ್ಟಾರ್ಟ್ ಆಗಿದ್ದು. ಸೊ ಅದೇ ಇವಾಗ ನನಗೆ ಇದನ್ನು ಅಷ್ಟೇನೆ ಅವ್ರ ಮೆಸೇಜ್ ಹಾಕಿದ್ದು ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ಅವ್ರಿಗೆ ಉತ್ತರ ಕೊಡ್ಲಿಕ್ಕೋಸ್ಕರ ಈವನ್ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು, ನನ್ನ ಮಗಳು ಕೂಡ ಹೇಳಿದ್ಲು. ಸೊ ಒಂದು ಸತಿ ಕ್ಯಾಮ್ರಾ ಮುಂದೆ ಕೂತು ನಿನ್ ರೀಸನ್ಸ್ ಏನು ಅಂತ ಅಂದ್ಬಿಟ್ಟು ಹೇಳು, ನಿನಗೂ ಕಾನ್ಫಿಡೆನ್ಸ್ ಬರುತ್ತೆ, ಧೈರ್ಯ ಬರುತ್ತೆ. ಸೊ ನನ್ನ ಅಂದ್ರೆ ವೀವರ್ಸ್ ಕೂಡ ಅವ್ರಿಗೂ ಒಂದು ಏನಕ್ಕೋಸ್ಕರ ಅಂತ ಕೇಳಿದವ್ರಿಗೂ ಉತ್ತರ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಅದಕ್ಕಾಗಿನೇನೆ ಧೈರ್ಯವಾಗಿ ಕೂತಿದ್ದೀನಿ. ಏನಕ್ಕೋಸ್ಕರ ನಾನು ಇಷ್ಟು ದಿವಸ ವಿಡಿಯೋಸ್ ಹಾಕ್ತಾ ಇರ್ಲಿಲ್ಲ ಅಂತಂದ್ರೆ, ಬಿಕಾಸ್ ಟೈಮ್ ತಗೊಂಡೆ. ಒಂದು ಬೇಜಾರಿನ ವಿಷಯ ಏನು ಅಂತಂದ್ರೆ, ನಮ್ಮ ಅತ್ತೆ ಎಕ್ಸ್ಪೈರ್ ಆದ್ರು. ಸೊ ಅವ್ರ ಅಂದ್ರೆ ಹಾಸ್ಪಿಟಲಲ್ಲೇ ಒಂದು 2 ವೀಕ್ಸ್ ಇದ್ರು. ಮತ್ತೆ ಆಮೇಲೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಅಂದ್ರೆ ಇರ್ತಾರೆ ಅಂತ ನಾವ್ ಅನ್ಕೊಂಡ್ವಿ, ಡಿಸ್ಚಾರ್ಜ್ ಆಗಿದ್ದ ದಿವಸನೇ ತೀರೋದ್ರು. ಸೊ ಆಮೇಲೆ ಅದರಿಂದಾಗಿ ಅವರ ಕಾರ್ಯಗಳು ಮುಗಿಸೋವರ್ಗುನು ಯಾವುದೇ ತರದ ವಿಡಿಯೋಸ್ ಆಗ್ಲಿ ಇದಾಗ್ಲಿ ನಾನು ಯಾವುದು ಅಪ್ಲೋಡ್ ಮಾಡಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಬಿಕಾಸ್ ತುಂಬಾನೇ ಬೇಜಾರಿತ್ತು. ಅನ್ಕೊಬೋದು ಬೇಜಾರ ಅಂದ್ರೆ ಸೊಸೆದಿರಿಗೆ ಬೇಜಾರಾಗತ್ತಾ ಅಂದ್ಬಿಟ್ಟು. ಒಬ್ವಿಯಸ್ಲಿ, ಬಿಕಾಸ್ ನಾನು ಹೇಳೋದೇನು ಅಂತಂದ್ರೆ, ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಹಂಗೆ ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಇರುತ್ತೆ, ನೆಗೆಟಿವ್ ಇರೋ ಕಡೆ ಪಾಸಿಟಿವ್ ಇರುತ್ತೆ. ಒಂದು ಮನೆ ಅಂತ ಅಂದ್ಮೇಲೆ ಜಗಳ ಬರುತ್ತೆ, ಕೋಪ ಬರುತ್ತೆ, ಮುನಿಸು ಬರುತ್ತೆ, ಕಿತ್ಲಾಟಗಳು ಬರುತ್ತೆ. ಬಟ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಏನ್ ಸಾಚ ಅಲ್ಲ. ಸೊ ನಮ್ಮ ಮನೆಯಲ್ಲೂ ಅಷ್ಟೇನೆ ಎಲ್ಲಾ ತರದ ಜಗಳಗಳು ಆಗಿದೆ. ನಾನು ಮದ್ವೆ ಆಗಿ ಬಂದೆ 20 ಇಯರ್ಸ್ ಆಯ್ತು. ಸೊ ಎಲ್ಲಾ ತರದ ಜಗಳಗಳಾಗಿದೆ. ಬಟ್ ಅನುಸರಿಸ್ಕೊಂಡು ಹೋಗೋದು ಅಂತ ಇರುತ್ತಲ್ಲ, ಸೊ ಅದು ನಮ್ಮ ಕೈಯಲ್ಲಿರುತ್ತೆ. ಯಾವ ರೀತಿ ನಾವು ತಗೊಂತೀವಿ ಆ ತರ ಅದು ಫ್ಯಾಮಿಲಿ ಗೋನ್ ಆಗ್ತಾ ಇರುತ್ತೆ. ಇವಾಗ ನಾವೇ ಕೋಪ ಮಾಡ್ಕೊಂಡು ಗಂಡ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ಬಿಟ್ರೆ ಸೊ ಏನು ಮಾಡಕ್ ಆಗೋದಿಲ್ಲ. ಅದು ಇಲ್ಲ ನಾವ್ ಅನ್ಸರ್ಸ್ಕೊಂಡು ಹೋಗ್ತೀವಿ, ನಾವ್ ಇಲ್ಲೇ ಇರ್ತೀವಿ ಅಂತ. ಬಿಕಾಸ್ ಇದು ಜೀವನ, ಎಲ್ಲೇ ಹೋದ್ರೂ ಅನ್ಸರ್ಸ್ಕೊಬೇಕು, ಇಲ್ಲೇ ಅಂತಲ್ಲ. ಎಲ್ಲಿ ನೀವು ಈಚೆ ಹೋಗ್ಲಿ, ಎಲ್ಲಿ ಒಂದು ಕೆಲ್ಸಕ್ಕೆ ಹೋಗ್ಲಿ, ಅಥವಾ ಒಂದು ಹೊರಗಡೆ ಹೋಗ್ಲಿ, ಒಂದು ಏನೇ ಒಂದು ಕೆಲಸ ಏನೇ ಮಾಡ್ಬೇಕಂದ್ರೂ ಅನ್ಸರ್ಸ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಬಿಕಾಸ್ ನಾನು ಇರೋದೇ ಹಿಂಗೆ, ನಾನು ಇದೇ ತರ ಆಗ್ಬೇಕು, ನನ್ಗೆ ಹಿಂಗೆ ಬೇಕು ಅಂತಂದ್ರೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಯಾವುದು ಅದು ನಾವ್ ಅನ್ಕೊಂಡಿದ್ ತಕ್ಕನಂಗೆ ಇರೋದಿಲ್ಲ. ಸೊ ಹಂಗಾಗಿ ನಮ್ಮ ಅತ್ತೆ ಹೋಗಿದ್ದಂತೂ ನಂಗೆ ತುಂಬಾನೇ ಬೇಜಾರಿದೆ ನನಗೆ. ಬಿಕಾಸ್ ಅಂದ್ರೆ ಕಿತ್ಲಾಡಿದೀವಿ ಇಲ್ಲ ಅಂತ ನಾನು ಹೇಳೋದಿಲ್ಲ, ಹೇಳ್ದಂಗೆನೇನೆ. ಬಿಕಾಸ್ ಒಂದ್ ಟೈಮಲ್ಲಿ ಅವರು ಅಷ್ಟೇನೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಆರೈಕೆ ಮಾಡಿದ್ದಾರೆ. ನನ್ನ ಪ್ರೆಗ್ನೆನ್ಸಿಲ್ ಆಗಿರ್ಬೋದು, ಅಥವಾ ನನ್ನ ಬಾಣಂತನದಲ್ಲಾಗಿರ್ಬೋದು, ಇಲ್ಲ ನನ್ಗೆ ಹುಷಾರ್ ತಪ್ಪದಾಗ ಆಗಿರ್ಬೋದು. ನನ್ನ 2ನೇ ಮಗಳ ಬಾಣಂತನದಲ್ಲಿ ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು. ಸೊ ಆಗ ಆ ಟೈಮಲ್ಲಿ ಆಗಿರ್ಬೋದು. ಸೊ
ಸೊ ಇದನ್ನೆಲ್ಲ ನೆನ್ಸ್ಕೊಬೇಕು. ಬಿಕಾಸ್ ನಾವು ನೆಗೆಟಿವೇ ನೆನ್ಸ್ಕೊಂಡ್ ಕುತ್ಕೊಂಡ್ರೆ ಪಾಸಿಟಿವ್ ನೆನ್ಸ್ಕೊಳೋದಕ್ಕೆ ಟೈಮ್ ಇರೋದಿಲ್ಲ. ಅಂದ್ರೆ ಟೈಮ್ ಇರೋದಿಲ್ಲ ಅಂದ್ರೆ ಪಾಸಿಟಿವ್ ನೆನ್ಪಿಗೆ ಬರೋದೇ ಇಲ್ಲ. ಓ ನೆಗೆಟಿವ್, ಇವ್ನು ಹಿಂಗ್ ಮಾಡ್ದ, ಇವಳು ಹಿಂಗ್ ಮಾಡಿದ್ಲು, ಓ ಇವ್ರು ಹಿಂಗ್ ಮಾಡಿದ್ರು, ಹಂಗೆ ಹಿಂಗೆ ಅದೇ ಬರ್ತಾ ಇರತ್ತೆ. ಸೊ ನೆಗೆಟಿವ್ ನ ಸೈಡ್ಗಿಟ್ಟು ಪಾಸಿಟಿವ್ ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ. ಸೊ ಆ ಪಾಸಿಟಿವ್ ಥಿಂಗ್ ನ ನೆನ್ಸ್ಕೊಂಡು ತುಂಬಾನೇ ದುಃಖ ಇದೆ. ಬಿಕಾಸ್ ಹೇಳ್ತೀನಲ್ಲ, ಅಂದ್ರೆ ಆ ಏನಂತಾರೆ, ನನಗೇನು ಅಂದ್ರೆ ತುಂಬಾ ಏನೋ ಏನ್ ಪದ ಸಿಗ್ತಾ ಇಲ್ಲ ಆಕ್ಚುಲಿ. ನನಗೆ ಆ ಏನು ಇವಳು ಹಿಂಗ್ ಇವಾಗ ಕೆಲವ್ರು ಅನ್ಕೊಬಹುದು, ಅಂದ್ರೆ ಸತ್ ಮೇಲೆ ಇವಳಿಗೆ ಈ ತರ ಹೇಳ್ತಾ ಇದ್ದಾಳೆ ಅಂತ. ಇಲ್ಲ, ಅವ್ರು ಇದ್ದಾಗೂ ಅಷ್ಟೇ ನಾವು ಅಂದ್ರೆ ಒಂದು ದಿವಸ ಕಿತ್ಲಾಡಿದ್ರು ನೆಕ್ಸ್ಟ್ ಡೇ ಪ್ರೀತಿ ವಿಶ್ವಾಸದಿಂದ ಇರ್ತಾ ಇದ್ವಿ. ನಾನು ಕೂಡ ಅವ್ರಿಗೆ ನೆಕ್ಸ್ಟ್ ಡೇನೆ ಅನ್ನಕ್ಕೆ ಎಷ್ಟಿಡ್ಬೇಕಮ್ಮ, ಸಾರಿಗೆ ಎಷ್ಟ್ ಹಾಕ್ಬೇಕಮ್ಮ ಅಂತ ಅಂದ್ಬಿಟ್ಟು ವಿತೌಟ್ ಇದು ನಾನು ಏನು ಮಾಡ್ತಾ ಇರ್ಲಿಲ್ಲ. ಸೊ ಕೇಳಿನೇ ಮಾಡ್ತಾ ಇದ್ದಿದ್ದು. ಅವರು ಕೂಡ ಅಷ್ಟೇನೆ ಮಾತಾಡ್ದಿರ ಇರ್ತಾ ಇರ್ಲಿಲ್ಲ, ಮಾತಾಡ್ತಾ ಇದ್ರು. ಹಿಂಗೆ ಅಂದ್ರೆ ನಾನೇನ್ ಹೇಳಕ್ ಬಂದೆ ಅಂದ್ರೆ, ನನ್ನ ಜೀವನದಲ್ಲಿ ಅಂದ್ರೆ ಹೇಳ್ತಾರಲ್ಲ, ನಿನಗೆ ಇವಾಗ ಗೊತ್ತಾಗಲ್ಲ, ನಾನು ಹೋದ್ಮೇಲೆ ಗೊತ್ತಾಗುತ್ತೆ, ಇವಾಗ ಗೊತ್ತಾಗಲ್ಲ, ನಾನು ಹೋದ್ಮೇಲೆ ಗೊತ್ತಾಗುತ್ತೆ ಅಂತ ಆ ಪದ ಹೇಳ್ತಾರೆ ನೋಡಿ, ಅದ್ ನಾನು ಹೇಳಿದೀನಿ. ನನ್ನ ಮಕ್ಕಳಿಗೆ ಸಾಕಷ್ಟು ಸತಿ ಹೇಳ್ತಿರ್ತೀನಿ. ನನ್ನ ಮಕ್ಕಳಿಗೆ ಅನ್ನೋದಕ್ಕಿಂತ ನನ್ನ ಹಸ್ಬೆಂಡ್ಗೆ ಸಾಕಷ್ಟು ಸತಿ ಹೇಳ್ತಿರ್ತೀನಿ, ಇವಾಗ ಗೊತ್ತಾಗಲ್ಲ ನನ್ನ ಬೆಲೆ, ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಅಂತ. ಆ ಮನುಷ್ಯನ ಬೆಲೆ ಏನಿದೆ ಈಗ ಗೊತ್ತಾಗ್ತಿದೆ ನನಗೆ. ಸ್ವಲ್ಪ ಓಕೆ, ಸ್ವಲ್ಪ ತುಂಬಾನೇ ಇದಾಗತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ, ಕೆಲವೊಂದು ಇದನ್ನ ನೆನ್ಸ್ಕೊಂಡ್ರೆ ಅವ್ರ ಬಗ್ಗೆ ತುಂಬಾನೇ ಬೇಜಾರಾಗತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾನೇ ನರಳಿದ್ರು, ಅದೊಂದು ಬೇಜಾರಿದೆ. ಆಮೇಲೆ ಅದು ಅಂದ್ರೆ ಬೇರೆ ವಿಚಾರ ಬಂತಂದ್ರೆ ನಥಿಂಗ್. ತುಂಬಾನೇ ಕಾಮ್ ಆಗಿರುವಂತ ಪರ್ಸನ್ ನಮ್ಮತ್ತೆ ಅಂತ ಹೇಳ್ಬೋದು. ನನಗೆ ಹೇಳಬೇಕು ಅಂತಂದ್ರೆ, ಬೇರೆ ಇದ್ರಲ್ಲೆಲ್ಲ ನೋಡ್ತೀನಲ್ಲ, ಆ ತರ ಇರ್ಲಿಲ್ಲ. ಕೋಲ್ಡ್ ವಾರ್ ಇರ್ಬೋದು, ಇದಿರ್ಬೋದು, ಎಲ್ಲಾರ ಮನೆಯಲ್ಲೂ ಇದ್ದಿದ್ದೇನೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸೊ ಯಾರ ಮನೆಯಲ್ಲೂ ಜಗಳ ಇಲ್ದಿರೋ ಅಂತ ಮನೆ ಇಲ್ಲ. ಇದೇನೋ ಸಾವಿಲ್ದಿರೋ ಮನೇಲಿ ಸಾಸಿವೆ ತಗೊಂಬ ಅಂತ ಹೆಂಗೆ ಹೇಳ್ತಾರೆ, ಆ ತರ ಜಗಳ ಇಲ್ದಿರೋ ಮನೆ ಇಲ್ಲ ಅಂತ ನಾನ್ ಹೇಳ್ತೀನಿ. ಸೊ ಅದನ್ನೇ ನಾ ಅನ್ಸರ್ಸ್ಕೊಂಡು ಹೋಗೋದು ನಮ್ಮಲ್ಲಿ ಇರುತ್ತೆ. ಹಿಂಗಾಗಿ ಸೊ ಈ ಕಾರಣದಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ತುಂಬಾ ಎಡಿಟ್ ಮಾಡೋದು ಇತ್ತು ವಿಡಿಯೋಸು. ತುಂಬಾ ವಿಡಿಯೋಸ್ ಇದೆ ಆಕ್ಚುಲಿ. ನಾನು ಇವಾಗ ಹಾಕ್ತಾ ಇರೋ ವಿಡಿಯೋಸ್ ಕೂಡ ಹಳೇದೇನೇನೆ. ಎಲ್ಲ ವಿಡಿಯೋಸ್ ಎಡಿಟ್ ಮಾಡಬೇಕಿತ್ತು, ಮತ್ತೆ ವಾಯ್ಸ್ ಓವರ್ ಕೊಡಬೇಕಿತ್ತು. ಈ ಕಾರಣದಿಂದ ಆಲ್ ಆಫ್ ಅ ಸಡನ್ ನಮಗೆ ಗೊತ್ತೇ ಇಲ್ಲ ಆಕ್ಚುಲಿ ಹಿಂಗಾಗತ್ತೆ ಅಂತ ಅಂದ್ಬಿಟ್ಟು, ಜಸ್ಟ್ ಚೆಕಪ್ಗೆ ಅಂತ ನಮ್ಮ ಅತ್ತೆನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು. ಅಲ್ಲಿ ಇಮಿಡಿಯೇಟ್ ಅಡ್ಮಿಷನ್ ಮಾಡ್ಬೇಕಾಗತ್ತೆ, ಡಾಕ್ಟರ್ ಅಡ್ಮಿಷನ್ ಮಾಡಿ ಅಂತ ಹೇಳ್ತಾರೆ. ಸೊ ನಾವು ಇಮಿಡಿಯೇಟ್ ಅವತ್ತು ಸಂಜೆನೆ ಕೂಡ ನಾವು ರೆಗ್ಯುಲರ್ ಆಗಿ ತೋರಿಸ್ತಾ ಇದ್ದಿದ್ದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ಹೋದಾಗ ತುಂಬಾನೇ ಸೀರಿಯಸ್ ಆಗ್ಬಿಡ್ತಾರೆ, ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗುತ್ತೆ, ತುಂಬಾ ಸುಸ್ತಾಗ್ತಾರೆ. ಸೊ ಅಲ್ಲಿ ಇಮಿಡಿಯೇಟ್ ಅಡ್ಮಿಷನ್ ಮಾಡಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸೊ ಇಮಿಡಿಯೇಟ್ ಅಡ್ಮಿಷನ್ ಮಾಡಿ ನಾವು ಅಲ್ಲಿ ಎಲ್ಲಾ ಟೆಸ್ಟ್ಗಳೆಲ್ಲ ಮಾಡಿಸಿ ಎಲ್ಲ ಆದ್ಮೇಲೆ ಸೊ ನೆಕ್ಸ್ಟ್ ICUಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ICU ಅಲ್ಲಿ ಇದ್ದು ಮತ್ತೆ ಎಲ್ಲ ಟೆಸ್ಟಿಂಗ್ ರಿಪೋರ್ಟ್ಸ್ ಎಲ್ಲ ಬಂದ್ಮೇಲೆ ನಮಗ್ ಲಾಸ್ಟ್ ಅಲ್ಲಿ ಗೊತ್ತಾಗಿದ್ದು CKD ಇಶ್ಯೂಸ್ ಅಂತ ಅಂದ್ಬಿಟ್ಟು, ಸೊ ಕ್ರೋನಿಕ್ ಕಿಡ್ನಿ ಡಿಸಾರ್ಡರ್ ಅಂತ ಅಂದ್ಬಿಟ್ಟು. ಸೊ ಅಟ್ ಎ ಟೈಮ್ ಎರಡೂ ಕಿಡ್ನಿ ಕೂಡ ಫೇಲ್ಯೂರ್ ಆಗಿದ್ದು. ಬಿಕಾಸ್ ಇದು ಕೆಲವರಲ್ಲಿ ಹಿಂಗಾಗತ್ತಂತೆ, ಎರಡು ಕಿಡ್ನಿನು ಅಟ್ ಎ ಟೈಮ್ ಫೇಲ್ಯೂರ್ ಆಗೋದು. ಅಂದ್ರೆ ಒಬ್ರೊಬ್ರಿಗೆ ಒಂದು ಕಿಡ್ನಿ ಹೋಗಿರುತ್ತೆ. ಬಟ್ ಇದು ಅಲ್ಲಿ ನಮ್ಮ ಅತ್ತೆಯ ವಿಷಯದಲ್ಲಿ ಅಟ್ ಎ ಟೈಮ್ ಎರಡು ಕಿಡ್ನಿ ಕೂಡ ಫೇಲ್ಯೂರ್ ಆಗಿದ್ದು. ಸೊ ಅದು ತುಂಬಾನೇ ಸೀರಿಯಸ್ ಆಗೋಯ್ತದು. ನಮಗೆ ಆಕ್ಚುಲಿ ಇದು ಗೊತ್ತೇ ಇರ್ಲಿಲ್ಲ. ನಮ್ಗೆ ಯೂರಿನ್ ಔಟ್ಪುಟ್ ಕೂಡ ಬರೋದು ಸ್ಟಾಪ್ ಆಗೋಯ್ತು. ಸೊ ಮೈಯೆಲ್ಲ ತುಂಬಾ ಸ್ವೆಲ್ಲಿಂಗ್ ಬರ್ತಾ ಇತ್ತು. ಈ ಕಾರಣಕ್ಕಾಗಿ ICU ಅಲ್ಲಿ ಇಡ್ಲೇಬೇಕಾಗಿತ್ತು. ಅದೇನಾಗೋಯ್ತು, ಲಂಗ್ಸ್ ಅಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟು ಸೊ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ಸೊ ಈ ಕಾರಣಕ್ಕೋಸ್ಕರ ICU ಅಲ್ಲಿ ಇದ್ದಿದ್ದು. ಮತ್ತೆ ವಿತೌಟ್ ಡಯಾಲಿಸಿಸ್ ಟ್ರೀಟ್ಮೆಂಟ್ ಮಾಡ್ಸೋಣ ಅಂತ ಅನ್ಕೊಂಡು ಡಾಕ್ಟರ್ ಗೊತ್ತಿರೋದ್ರಿಂದನೇ ಮೆಡಿಕೇಶನ್ಸ್ ಎಲ್ಲನೇನೆ ಯೂರಿನ್ ಔಟ್ಪುಟ್ ಬರೋದಕ್ಕೆ ಬರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ಲಾಸ್ಟ್ ಅಲ್ಲಿ ಇನ್ನೇನು ಡಿಸ್ಚಾರ್ಜ್ ಮಾಡುವಾಗ ಟೈಮಲ್ಲಿ ಬಾಡಿ ತುಂಬಾನೇ ಸ್ವೆಲ್ಲಿಂಗ್ ಬಂತು. ಸೊ ಇಮಿಡಿಯೇಟ್ ರಾಮಯ್ಯಗೆ ಶಿಫ್ಟ್ ಮಾಡಬೇಕಾಗಿತ್ತು.
ಸೊ ಇಮಿಡಿಯೇಟ್ ರಾಮಯ್ಯಗೆ ಶಿಫ್ಟ್ ಮಾಡಿ ಅಲ್ಲಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ರು. ಡಯಾಲಿಸಿಸ್ ಅವಶ್ಯಕತೆ ಇದೆ, ಮಾಡಲೇಬೇಕು, ಏನು ಮಾಡೋಕ್ಕಾಗ್ತಿಲ್ಲ ಮೆಡಿಕೇಶನ್ಸಲ್ಲಿ ಅಂತ ಅಂದ್ಬಿಟ್ಟು ಸೊ ಇಮಿಡಿಯೇಟ್ ರಾಮಯ್ಯಗೆ ಶಿಫ್ಟ್ ಮಾಡಿದ್ರು. ಸೊ ಅಲ್ಲೊಂದು ವೀಕು ಇಲ್ಲೊಂದು ವೀಕು ಸೊ ಹಿಂಗೇನೆ ಆಗೋಯ್ತು. ಅಂದರೆ ನನ್ನ ಹಸ್ಬೆಂಡ್ಗೆ ನೋವು ಅಂತಂದರೆ ಸೊ ಲಾಸ್ಟಲ್ಲಿ ತುಂಬಾ ಚುಚ್ಚಿಸ್ಬಿಟ್ಟಿದ್ದೀನಿ ಅವ್ರ ಅಮ್ಮಂಗೆ. ಬಿಕಾಸ್ ಡಯಾಲಿಸಿಸ್ ಮಾಡಬೇಕಾದ್ರೆ ಇಲ್ಲಿ ಕಟ್ ಮಾಡಿ ಇಲ್ಲಿಂದ ಡಯಾಲಿಸಿಸ್ ಮಾಡ್ತಾರಲ್ಲ. ಸೊ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಕೇಳಿದ್ದೆ ಡಯಾಲಿಸಿಸ್ ಮಾಡ್ತಾರೆ ಹಿಂಗೆ ಹಿಂಗೆ ಅಂದ್ಬಿಟ್ಟು. ಬಟ್ ಐ ಸಿ ಯು ಅಲ್ಲಿ ಹೋಗಿದಾಗ ಅಂದರೆ ತಿನ್ಸಕ್ಕೆಲ್ಲ ನಮ್ಮನೆ ಕರೀತಾ ಇದ್ದಿದ್ದು. ಐ ಸಿ ಯು ಅಲ್ಲಿ ಹೋದಾಗ ಒಂಥರ ನರ್ಕ ಅನ್ಸ್ಬಿಡ್ತು ಅದಂತೂನು. ಇದು ಯಾರಿಗೂ ಬೇಡ, ಈವನ್ ನನ್ನ ಶತ್ರುಗೂ ಬೇಡ ಅಂತಾನೆ ನಾನು ಬೇಡ್ಕೊಂತೀನಿ. ಎಲ್ಲರೂ ಆರೋಗ್ಯವಾಗಿರ್ಲಪ್ಪ ತಂದೆ ಅಂತಾನೆ ಬೇಡ್ಕೊಂತೀನಿ. ಸೊ ಅದಂತೂ ನರ್ಕನೇ ಅದು. ಹಿಂಗೆ ಈ ಥರ ಇಷ್ಟು ಒಂದು ವಾರ ಡಯಾಲಿಸಿಸು ಅಂದರೆ ಬಿಕಾಸ್ ಆಫ್ ಅವರ್ ಏಜ್ ಇಶ್ಯೂಸು 80 ಇಯರ್ಸ್ ಆಗಿತ್ತು. ಸೊ ಏಜ್ ಇಶ್ಯೂಸ್ ಇರೋದ್ರಿಂದ ತುಂಬ ತಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಲಾಸ್ಟಲ್ಲಿ ಅಂದರೆ ಡಾಕ್ಟರ್ ಹೇಳಿದ್ದು ತುಂಬ ಕ್ರಿಟಿಕಲ್ ಇದೆ ಪೊಸಿಷನ್ ಅಂತ ಡಾಕ್ಟರ್ ಹೇಳಿದ್ರು. ಮತ್ತೇನಾಗೋಯ್ತು, ಟ್ರೈ ಮಾಡೋಣ ಅಂದರೆ ಶೀಲ್ ಗೆಟ್ ಬೆಟರ್ ಅಂತ ಅಂದ್ಕೊಂಡು ಮಾಡಿದ್ವಿ. ಕ್ಯೂರು ಆಯಿತು, ಇಲ್ಲ ಅಂತಲ್ಲ. ಬಾಡಿ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆಯಿತು, ಚೆನ್ನಾಗಿದ್ರು. ಎಲ್ಲ ಡಯಾಲಿಸಿಸ್ ಮಾಡಿದಾಗ ತುಂಬ ಸುಸ್ತಾಗ್ತಾ ಇದ್ರು, ಊಟ ಮಾಡಿಸಿದಾಗ ಸ್ವಲ್ಪ ರಿಕವರಿ ಆಗ್ತಾ ಇದ್ರು, ಮತ್ತೆ ಡಯಾಲಿಸಿಸ್ ಮಾಡ್ತಾ ಇದ್ರು. ಸೊ ಹಿಂಗಾಗಿ ಲಾಸ್ಟಲ್ಲಿ ತುಂಬ ಕ್ರಿಟಿಕಲ್ ಆಗೋಯ್ತು. ಸೊ ಮಂಡೇ ಮನೆಗೆ ಕರ್ಕೊಂಬಂದ್ವಿ. ಕರ್ಕೊಂಬಂದು ಅವತ್ತು ನೈಟೇನೆ ಅವರು ಹೋಗ್ಬಿಟ್ರು. ಸೊ ಇದಂತೂ ತುಂಬಾ ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು. ಸೊ ಅದಕ್ಕಾಗಿ ಇವಾಗ ನಾನು ವಿಡಿಯೋಸ್ ಯಾವುದು ಅಪ್ಲೋಡ್ ಮಾಡ್ತಿರ್ಲಿಲ್ಲ, ಇಷ್ಟು ದಿವಸ ಯಾವುದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಸೊ ಇನ್ನು ಮುಂದೆ ವಿಡಿಯೋಸ್ ಹಾಕ್ತಾ ಹೋಗ್ತಾ ಇರ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ಹೊಸೊಬ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಹೇಗೆ ಅವ್ರು ಮುಂದೆ ಬರ್ತಾರೆ? ಹಳಬ್ರನ್ನೇ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾನು ಅವ್ರನ್ನೂ ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸೊ ಅವ್ರನ್ನೂ ಸಪೋರ್ಟ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ರೀಸನ್ ಕೇಳಿದ್ರಲ್ಲ, ಸೊ ಅವರಿಗೆ ನನ್ನ ಉತ್ತರ ಇದ್ದಿತ್ತು. ಸೊ ನಾನು ಒಂಚೂರು ಕ್ಲಾರಿಟಿ ಕೊಡಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಸೊ ನಾನು ಈ ವಿಡಿಯೋನ ನಾನು ಅಂದರೆ ಮಾಡಿದ್ದೀನಿ. ಈ ಕಾರಣಕ್ಕೋಸ್ಕರ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಲಿಲ್ಲ. ಅಂದರೆ ಎಡಿಟಿಂಗು ಮಾಡೋಕ್ಕೆ ಟೈಮ್ ಇರಲಿಲ್ಲ, ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಈ ಕಾರಣದಿಂದ ಯಾವುದೇ ಥರದ ವಿಡಿಯೋಸ್ ಹಾಕಲಿಲ್ಲ. ಇನ್ನು ಮುಂದೆ ಡಿಲೇ ಆಗದೆ ಇರೋಂಗೆ ನಾನು ನೋಡ್ತೀನಿ. ಇವಾಗ ಮತ್ತೆ ನೆಕ್ಸ್ಟ್ ಇವಾಗ 20th ಒಂದು ಕಾರ್ಯ ಇದೆ ನಮ್ಮ ಅತ್ತೆ ಅವ್ರದ್ದು. ಅದು ಮುಗ್ದಾದ್ಮೇಲೆ ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನಾನು ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ಅಂದರೆ ಫಸ್ಟ್ ಇವಾಗ ಹಳೇದು ವಿಡಿಯೋಸ್ ಎಲ್ಲ ಹಾಕ್ಬಿಡ್ತೀನಿ. ಹಾಕಾದ್ಮೇಲೆ ನೆಕ್ಸ್ಟ್ ವಿಡಿಯೋಸ್ ಎಲ್ಲಾನು ಯಾವುದೇ ಥರದ ವಿಡಿಯೋಸು ಡಿಲೇ ಆಗದೆ ಇರೋಂಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀನಿ. ಅಂದರೆ ಹೆಲ್ತ್ ಇಶ್ಯೂಸು ಅದು ಇದು ಮಾಮೂಲಿ ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಅದೆಲ್ಲ ಬಿಟ್ಟು ಇನ್ಯಾವುದಾದ್ರೂ ಇದ್ದರೆ ಹಾಕ್ತಾ ಹೋಗ್ತಾ ಇರ್ತೀನಿ ವಿಡಿಯೋಸು. ನಾನು ಎಲ್ಲರಿಗೂ ಕೇಳ್ಕೊಳೋದಿಷ್ಟೇ, ಎಲ್ಲ ಇವಾಗ ಹೇಗೆ ಸಪೋರ್ಟ್ ಮಾಡ್ಕೊಂಬರ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡ್ಕೊಂಬನ್ನಿ. ಸೊ ನಮಗೂ ಒಂದು ವಿಡಿಯೋಸ್ ಹಾಕಲಿಕ್ಕೆ ಅಥವಾ ವಿಡಿಯೋಸ್ ಮಾಡ್ಲಿಕ್ಕಾದ್ರೂ ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓ ಹೌದಪ್ಪ, ಹಿಂಗೆ ನೋಡ್ತಾ ಇದ್ದಾರೆ, ಹಿಂಗೆ ಇದು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಒಂದು ಹೇಳಿದ್ದು ಅಂದರೆ ನನ್ನ ಕಮೆಂಟ್ಸ್ ಹಾಕಿದವ್ರಿಗೆ ಅಥವಾ ವಿಡಿಯೋ ಲೇಟ್ ಆಗಿದೆ ಅಂತ ಇತ್ತಲ್ಲ, ಸೊ ಅವ್ರಿಗೆ ತಲುಪಿದೆ ಅಂತ ನಾನು ಅನ್ಕೊತೀನಿ. ಸೊ ಇಷ್ಟು ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕ್ಷಮಿಸಿ ಅಂತಲೇ ಕೇಳ್ಕೊತೀನಿ. ಬಿಕಾಸ್ ದಿಸ್ ವಾಸ್ ದ ಫಸ್ಟ್ ವಿಡಿಯೋ ನಾನು ಮಾಡ್ತಾ ಇರೋದು. ಸೊ ಹೋಗ್ತಾ ಇಂಪ್ರೂವೈಸೇಷನ್ ಮಾಡ್ಕೊತೀನಿ. ಸೊ ಥ್ಯಾಂಕ್ ಯು. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಅಂತಂದರೆ ಸೊ ಈ ಟಾಪಿಕ್ನ ತುಂಬ ಡ್ರ್ಯಾಗ್ ಮಾಡೋದು, ಹೇಳ್ಕೊಂಡು ಹೋಗೋದು ನನಗೂ ಯಾಕೋ ಅಂದರೆ ಬೇಡ ಇದು. ಸೊ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಈ ಕಾರಣಕ್ಕಾಗಿಯೇ ಅಂತಂದ್ಬಿಟ್ಟು ಓಕೆ, ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಸಿಗ್ತೀನಿ. ಬಾಯ್.